ಒಂದು ಸಿಂಪಲ್ ಆಗಿರುವಂಥ ತರಕಾರಿ ಬಾತು ಈ ಸಣ್ಣ ಸಣ್ಣ ಹೋಟ್ಲ್ಗಳಲ್ಲಿ ಮಾಡ್ತಾರಲ್ಲ ಅಥವಾ ತುಂಬ ಚೆನ್ನಾಗಿರುತ್ತೆ. ಬಾತ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಇದನ್ನೆಲ್ಲ ಒಂಚೂರು ಎಣ್ಣೆಯಲ್ಲಿ ಬಾಡಿಸ್ಕೊಂಬೋಣ. ನಾನು ಬೇರೆ ನಿಮಗೆ ಚಕ್ಕೆ ಲವಂಗ ಏನೋ ಒಗ್ಗರಣೆಗೇನು ಹಾಕಿಲ್ಲ, ಬರೀ ಒಂಚೂರು ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತಿದ್ದೀವಿ. ಯಾಕಂದರೆ ರುಬ್ಬಕ್ಕೆಲ್ಲ ಹಾಕ್ಕೊಂಡಿದ್ದೀವಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೇ ಒಳ್ಳೆ ಘಮ ಅಂತಿರೋದು ಬಾತಿದು. ನೋಡಿ ಸ್ನೇಹಿತರೆ, ಒಂದು 10 ನಿಮಿಷ ಬಿಟ್ಟ ತಕ್ಷಣ ನೋಡಿ ಇದು ಚೆನ್ನಾಗೀಗ ನೋಡಿ ಅರಳ್ಕೊಂಡು ಬಂದಿದೆ. ನೋಡಿ ಈ ಥರ ಒಳ್ಳೆ ಹೆಂಗಿದೆ ನೋಡಿ. ಈ ಕಡೆ ಮುಟ್ಟಿದ್ರೆ ಒಳ್ಳೆ ಮಲ್ಲಿಗೆ ಹೂ ಥರನೂ ಇರಬೇಕು, ಹಿಂಗೆ ಬಿಡಿಸಿದ್ರೆ ಬಿಡಿಬಿಡಿಯಾಗೂ ಇರಬೇಕು. ಆ ಥರ ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ಕೆಲವೊಂದು ಐಟಮ್ ತಿಂದರೆ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಂತಾರಲ್ಲ, ಆ ಥರ ಐಟಮ್ಗಳಿದು. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಫೋನ್ ಮಾಡಿ ಕೇಳ್ತಾ ಇದ್ರು, ಒಳ್ಳೆ ಒಂದು ತರಕಾರಿ ಬಾತ್ ತೋರಿಸಿ, ಬೆಳಗ್ಗೆ ತಿಂಡಿಗೆ ಟಿಫನ್ನು ಅಂದರೆ ನಮ್ಮ ಮನೆಗೆ ಡಬ್ಬಿಗಳಿಗೆ ಕಟ್ಕೊಡೋಕೆ, ಆಫೀಸ್ಗೆ ತೊಗೊಂಡೋಗ್ತಾರೆ ಅಥವಾ ಸ್ಕೂಲ್ಗಳಿಗೆ ತೊಗೊಂಡೋಗೋಕೆ ಡಬ್ಬಿಗಳಿಗೆ ಒಂದು ಬಾತ್ ತೋರಿಸಿ ಅಂತ. ಒಂದು ಸಿಂಪಲ್ ಆಗಿರೋವಂಥ ತರಕಾರಿ ಬಾತು ಈ ಸಣ್ಣ ಸಣ್ಣ ಹೋಟ್ಲ್ಗಳಲ್ಲಿ ಮಾಡ್ತಾರಲ್ಲ ಅಥವಾ ತುಂಬ ಚೆನ್ನಾಗಿರುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇರಲ್ಲ, ಆದರೆ ತುಂಬ ಚೆನ್ನಾಗಿರುತ್ತೆ. ಆ ಬಾತ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ಸ್ನೇಹಿತರೆ, ಈ ಬಾತ್ಗೆ ಒಂದು ಮಸಾಲೆ ರುಬ್ಕೋಬೇಕು. ಆ ಮಸಾಲೆಗೆ ಒಂದು ಅರ್ಧ ಹೋಳು ಹಸಿ ಕಾಯಿ ತುರಿ ಹಾಕ್ಕೊಳ್ತೀನಿ, 2 ಲವಂಗ ಹಾಕ್ಕೊಳ್ತೀನಿ, ಹಾಗೆ ಒಂದು 2 ಇಂಚಷ್ಟು ಚಕ್ಕೆ, ಒಂದು 2-3 ಪೀಸಷ್ಟು ಚಕ್ಕೆ ಹಾಕ್ಕೊಳ್ತಿದ್ದೀನಿ. ಇದು 1 kg ಅಕ್ಕಿ ಅಳತೆಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ, 1 kg ಅಕ್ಕಿ ಅಳತೆಗೆ. ಹಾಗೆಯೇ ಒಂದು 4 ರಿಂದ 5 ಏಲಕ್ಕಿ, ಒಂದು ಅರ್ಧ ಚಮಚದಷ್ಟು ಸೋಂಪು, ಹಾಗೆ 1 ಚಮಚದಷ್ಟು ಜೀರಿಗೆ. ಖಾರಕ್ಕೆ ಒಂದು ಸೇರಿಗೆ ಒಂದು 10 ಹಸಿಮೆಣಸಿನಕಾಯಿ, ಒಂದು ಒಳಮುಷ್ಟಿಯಷ್ಟು ಅಂದರೆ ಒಂದು 2 ಚಮಚದಷ್ಟು ಧನಿಯಾ ಕಾಳು. ಈಗ ಇದನ್ನಿಷ್ಟನ್ನು ನೀರು ಹಾಕಿ ನೈಸಾಗಿ ರುಬ್ಕೊಂಬಂದ್ಬೋಣ. ಏನು ನೋಡಿ, ತುಂಬ ಐಟಮ್ಸ್ ಹಾಕಿಲ್ಲ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜೀರಿಗೆ, ಹಸಿಮೆಣಸಿನಕಾಯಿ, ಹಾಗೆ ಒಂದು 2 ಸ್ಪೂನಷ್ಟು ಧನಿಯಾ, ಇದಿಷ್ಟನ್ನು ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ನೀರು ಹಾಕಿ ರುಬ್ಕೊಂಡು ಬರೋಣ. ಸ್ನೇಹಿತರೆ ನೋಡಿ, ಇದು ಈ ಥರ ಸ್ವಲ್ಪ ತುಂಬ ನೈಸ್ ಬೇಡ, ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೊಂಬಂದಿದ್ದೀವಿ. ಈಗ ಬಾತ್ನ ಮಾಡೋಣ. ಒಂದು ಒಗ್ಗರಣೆ ಹಾಕಿ ಇದಕ್ಕೆ 1 kg ಅಕ್ಕಿಗೆ ಒಂದು 150 ಗ್ರಾಮಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಸ್ನೇಹಿತರೆ, ಬೇಕಾದ್ರೆ ನೀವು ಕುಕ್ಕರಲ್ಲೂ ಕೂಡ ಮಾಡ್ಬೋದು, ಈ ಥರ ಪಾತ್ರೆಗಳಲ್ಲೂ ಮಾಡ್ಬೋದು. ನಾವು ಕೇಟ್ರಿಂಗ್ಗಳಲ್ಲಿ ಈ ಥರ ಪಾತ್ರೆಗಳಲ್ಲಿ ಮಾಡ್ತೀವಿ, ಕುಕ್ಕರಲ್ಲಿ ಮಾಡಲ್ಲ. ಮನೆಗಳಲ್ಲಿ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ 150 ಗ್ರಾಮಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಜೀರಿಗೆ ಚೆನ್ನಾಗಿ ಸಿಡಿತಿದ್ದಂಗೆ ಒಂದು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 kg ಬಾತ್ಗೆ ಒಂದು 400 ಗ್ರಾಮಷ್ಟು ತರಕಾರಿಯನ್ನು, ಬೀನ್ಸು, ಕ್ಯಾರೆಟು, ನವಿಲುಕೋಸು ಎಲ್ಲ ಸೇರಿ ಒಂದು 400 ಗ್ರಾಮಷ್ಟು ತರಕಾರಿಯನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 100 ಗ್ರಾಮು ಬಟಾಣಿ ಆಪ್ಷನಲ್ಲು, ಯಾರಿಗೆ ಬಟಾಣಿ ಇಷ್ಟ ಆಗಲ್ವೋ ಅವರು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಹೋಳು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ, ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ, ರುಬ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ಪೇಸ್ಟು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂಚೂರು ಎಣ್ಣೆಯಲ್ಲಿ ಬಾಡಿಸ್ಕೊಂಬೋಣ. ಸ್ನೇಹಿತರೆ, ಈ ತರಕಾರಿ ಬಾತ್ಗೆ ನಾನು ಬೇರೆ ನಿಮಗೆ ಚಕ್ಕೆ ಲವಂಗ ಏನೋ ಒಗ್ಗರಣೆಗೇನು ಹಾಕಿಲ್ಲ, ಬರೀ ಒಂಚೂರು ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತಿದ್ದೀವಿ. ಯಾಕಂದರೆ ರುಬ್ಬಕ್ಕೆಲ್ಲ ಹಾಕ್ಕೊಂಡಿದ್ದೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೇ ಒಳ್ಳೆ ಘಮ ಅಂತಿರೋದು ಬಾತಿದು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ ನೋಡಿ, ಇದು 1 kg ಅಕ್ಕಿಗೆ 2 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. ಈಗ 2 ಲೀಟ್ರ್ ನೀರು ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ ನೋಡಿ, ಇದಕ್ಕೆ ನಿಮಗೇನು ಗರಂ ಮಸಾಲ, ಧನಿಯಾ ಪುಡಿ, ಯಾವುದೇ ಆರ್ಟಿಫಿಷಿಯಲ್ ಇದು ಏನೂ ಹಾಕೋಂಗಿಲ್ಲ. ಆರಾಮಾಗಿದೆ, ಹಿಂಗೆ ಸಿಂಪಲಾಗಿರೋವಂಥ ತರಕಾರಿ ಬಾತು ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಒಳಮುಷ್ಟಿಯಷ್ಟು, 1 kgಗೆ ಒಂದು ಒಳಮುಷ್ಟಿ ಹಾಕಿದ್ರೆ ಸಾಕಾಗುತ್ತೆ. ಸ್ನೇಹಿತರೆ ಇದು ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು 1 kg ಸೋನಾ ಮಸೂರಿ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈಗ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಅಕ್ಕಿ ಹಾಕಿದ್ಮೇಲೆ ಒಂದು 2 ಸಲ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಟ್ರೆ ಆಯಿತು. ಅಕಸ್ಮಾತ್ ನೀವು ಕುಕ್ಕರಲ್ಲಿ ಮಾಡೋಂಗಿದ್ರೆ ಈ ಸಮಯದಲ್ಲಿ, ಅಂದರೆ ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರುತ್ತಲ್ಲ, ಆ ಸಮಯದಲ್ಲೇ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು
ಸಣ್ಣದಾಗಿ ಒಂದು ಮೀಡಿಯಮ್ ಕಾವಲ್ಲಿ ಒಂದು 2 ವಿಜಿಲ್ ಬಂದರೆ ಸೂಪರಾಗಿ ರೆಡಿ ಆಗುತ್ತೆ. ಒಳ್ಳೆ ಮೆತ್ತಗಿರುವಂಥ ಬಾತು, ತರಕಾರಿ ಬಾತು. ಈಗ ಇದರಲ್ಲಿ ನಾನು ಓಪನ್ ಪಾತ್ರೆಯಲ್ಲಿ ಬೇಯಿಸ್ತಿರೋದ್ರಿಂದ ಒಂದು ಕುದಿ ಬಂದಮೇಲೆ ತಟ್ಟೆ ಮುಚ್ಚಿಡ್ತೀನಿ. ಒಂದು 3-4 ನಿಮಿಷ ಬಿಟ್ಟು ಇನ್ನೊಂದ್ಸಲಿ ತಿರುಗಿಸ್ಕೊತೀನಿ. ಲಾಸ್ಟಿಗೆ ದಮ್ ಹಾಕೋದನ್ನು ತೋರಿಸ್ತೀನಿ. ಈಗ ನೋಡಿ ಇದು ಕುದಿ ಬಂದಿದೆ. ಈಗ ಒಂದು 5 ನಿಮಿಷ ಸಣ್ಣ ಕಾವಲಿ ಬೇಯಲಿ, ತಟ್ಟೆ ಮುಚ್ಚಿಡೋಣ. ಸ್ನೇಹಿತರೆ, ಇದನ್ನು ಒಂದ್ಸಲಿ ನೋಡಿ, ಈಗ ಒಂದು 3 ನಿಮಿಷ ಆಯಿತು. ಈ ಥರ ತೆಗೆದು ಒಂದು 2 ಸಲ ಸುಮ್ಮನೆ ಹಿಂಗೆ ತಿರುಗಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಆಲ್ಮೋಸ್ಟ್ ಬೆಂದಾಗಿದೆ. ನೋಡಿ ಅಕ್ಕಿನ ಹಿಂಗೆ ದಿಂಡು ಮುರಿಬೇಕು. ಮುರಿದ್ರೆ ಆಲ್ಮೋಸ್ಟ್ ಒಂದು 80 ಭಾಗ ಬೆಂದಿದೆ ಅಂತರ್ದೆ, ಆವಾಗ ದಮ್ ಹಾಕ್ಬೋದು ಅಂತ ಅರ್ಥ. ನೋಡಿ ಈಗ ಒಂದು ಮುರಿದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹಿಂಗೆ ಆಗಿದೆ ಇದು. ಈಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಸ್ನೇಹಿತರೆ ನೋಡಿ ಚೆನ್ನಾಗಿದೆ ಹಿಂಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಮೇಲ್ಗಡೆ ಏನಾರ ಭಾರ ಇಟ್ಟು ಒಂದು 15 ನಿಮಿಷ ದಮ್ ಹಾಕ್ಬಿಟ್ಬಿಟ್ರೆ ಒಳ್ಳೆ ತರಕಾರಿ ಬಾತು ರೆಡಿ ಆಗಿಬಿಡುತ್ತೆ, ಘಮ ಘಮ ಅಂತಿರೋಂಥ. ಈಗ ನಾವು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ದಮ್ ಹಾಕಿ ಇಟ್ಬೋಣ. ಸ್ಟವ್ನ ಆಫ್ ಮಾಡೋಣ. ಈಗ ಸ್ನೇಹಿತರೆ ನೋಡಿ 10 ನಿಮಿಷ ಆಗಿದೆ ತಟ್ಟೆ ಮುಚ್ಚಿಟ್ಟು. ಈಗ ತೆಗೆಯೋಣ ಇದನ್ನು. ನೋಡಿ ಸ್ನೇಹಿತರೆ, ಒಂದು 10 ನಿಮಿಷ ಬಿಟ್ಟಿದ ತಕ್ಷಣ ನೋಡಿ ಇದು ಚೆನ್ನಾಗೀಗ ನೋಡಿ ಅರಳ್ಕೊಂಡು ಬಂದಿದೆ. ನೋಡಿ ನೀರೊಂದು ಅಳತೆ ಸರಿ ಇದ್ಬಿಟ್ರೆ ಎಲ್ಲ ಸರಿಯಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈಗ ಇದನ್ನು ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬೋಣ. ಸ್ನೇಹಿತರೆ ರೆಡಿಯಾಗಿದೆ ತರಕಾರಿ ಹಾಕಿ ಮಾಡಿರೋಂಥ ಬಾತು. ಸ್ನೇಹಿತರೆ ಒಳ್ಳೆ ಘಮ ಘಮ ಅಂತಿರೋಂಥ, ಮಸಾಲೆ ಕಮ್ಮಿ, ಯಾವುದು ನಾವು ಎಕ್ಸ್ಟ್ರಾ ಮಸಾಲೆಗಳು ಹಾಕಿಲ್ಲ. ಪ್ಲೈನಾಗಿ ನಾವೇ ಒಂದು ಚೂರು ರುಬ್ಬೆ ಹಾಕಿರೋಂಥ ಮಸಾಲೆ ಬಿಟ್ಟರೆ ಬೇರೆ ನಾವು ರೆಡಿಮೇಡ್ ಮಸಾಲೆಗಳು ಯಾವುದು ಹಾಕಲ್ದೇನೆ ತರಕಾರಿ ಹಾಕಿರುವಂಥ ಬಾತು ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕ ಟ್ರೆಡಿಷ್ನಲ್ ಬಾತ್ ಇದು. ಎಲ್ಲ ಸಣ್ಣ ಪುಟ್ಟ ಹೋಟ್ಲ್ಗಳಲ್ಲಿ ಸಿಗ್ತಾ ಇರುತ್ತಲ್ಲ ಆ ಥರದ್ದು. ಇದಕ್ಕೊಂದು ಒಳ್ಳೆ ಕಾಯಿ ಚಟ್ನಿ, ನೀರು ಚಟ್ನಿ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ನೋಡಿ ಈ ಥರ ಒಳ್ಳೆ ಹೆಂಗಿದೆ ನೋಡಿ. ಒಳ್ಳೆ ಈ ಕಡೆ ಮುಟ್ಟಿದ್ರೆ ಒಳ್ಳೆ ಮಲ್ಲಿಗೆ ಹೂ ಥರನೂ ಇರಬೇಕು, ಹಿಂಗೆ ಬಿಡಿಸಿದ್ರೆ ಬಿಡಿಬಿಡಿಯಾಗೂ ಇರಬೇಕು. ಆ ಥರ ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ಫಸ್ಟ್ ಹಾಗೆ ಒಂಚೂರು ಟೇಸ್ಟ್ ಮಾಡೋಣ. ಕೆಲವೊಂದು ಐಟಮ್ ತಿಂದರೆ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಂತಾರಲ್ಲ, ಆ ಥರ ಐಟಮ್ಗಳಿದು. ಯಾವುದು ಜಾಸ್ತಿ ಮಸಾಲೆ ಇಲ್ಲದೆ ತುಂಬ ಮಿತವಾದಂತಹ ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರುವಂಥ ತರಕಾರಿ ಬಾತು ತುಂಬ ಚೆನ್ನಾಗಿದೆ. ದಯವಿಟ್ಟು ಮನೇಲಿ ಒಂದ್ಸಲ ಪ್ರಯತ್ನ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಿಮ್ಮ ಮನೆ ಕಾರ್ಯಕ್ರಮಗಳಲ್ಲಿ, ರಿಸೆಪ್ಷನ್ಗಳಲ್ಲಿ, ಧಾರೆ ಮುಹೂರ್ತದಲ್ಲಿ, ಗೃಹ ಪ್ರವೇಶದಲ್ಲಿ ಒಳ್ಳೊಳ್ಳೆ ಆರೋಗ್ಯಕರವಾದಂಥ ಅಡುಗೆಗೋಸ್ಕರ ನಮ್ಮ RBR ಕೇಟರರ್ಸ್ನ ಒಂದ್ಸಲಿ ಅವಕಾಶ ಮಾಡಿಕೊಡಿ. ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.